ಆರಿಸಿಕೊಂಡಂತ ಒಂದು ವಾಕ್ಯ ಯಾವುದೆಂಬುದಾಗಿ ನಾವು ನೋಡುವಾಗ, ಅದು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಚನ. ಇದು ಈ ವಾಕ್ಯ ಯಾಕೆ ಆರಿಸಿಕೊಂಡೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಾಗ, ಯೋಹಾನನು ಬರೆದ ಈ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 66 ಅಂದರೆ 666 ನಂಬರ್ ಬರುವಂತ ಒಂದು ವಾಕ್ಯವಾಗಿದೆ. ಇಲ್ಲಿ ದೇವರೇ ಈ ಒಂದು ವಾಕ್ಯವನ್ನ ಬರೆಸಿಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ವಾಕ್ಯವನ್ನು ಬರೆಯುವಾಗ ಈ ಒಂದು ನಂಬರ್ ಇಲ್ಲಿ ಯಾಕೆ ಈ ಒಂದು ಉಪಯೋಗಿಸಿದೆ ಈ ಒಂದು ವಾಕ್ಯದಲ್ಲಿ ಎಂಬುದಾಗಿ ನಾವು ನೋಡುವಾಗ, 666 ಎಂಬುದಾಗಿ 3 ಅಂಕಿಗಳನ್ನ ಉಳ್ಳಂತ ಒಂದು ವಾಕ್ಯವಾಗಿದೆ. ನಮಗೆಲ್ಲ ಬಹಳ ಚೆನ್ನಾಗಿ ಅನೇಕ ದೇವರ ಸೇವಕರಿಂದ ನಾವು ವಾಕ್ಯವನ್ನ ಕಲಿತಿದ್ದೇವೆ. ಈ 666 ಎಂಬುದಾಗಿ ನಾವು ನೋಡುವಾಗ ಅನೇಕ ವಾಕ್ಯಗಳನ್ನ ದೇವರ ಸೇವಕರು ನಮಗೆ ತಿಳಿಸುತ್ತಾ ಬಂದಿದ್ದಾರೆ. ಅದರಿಂದ ಏನಾಗುತ್ತದೆ, ಅದನ್ನ ಆ ಒಂದು ನಂಬರ್ ಯಾವುದಕ್ಕೆ ಕಾರಣ ಸೂಚಿತವಾಗಿದೆ ಎಂಬುದಾಗಿ ಅನೇಕ ದೇವರ ಸೇವಕರು ನಮಗೆ ತಿಳಿಸುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿ ನಾವು ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ವಾಕ್ಯ ನಾನು ಓದ್ತೇನೆ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನ ಬಿಟ್ಟರು ಎಂಬುದಾಗಿ. ಈಗ ಈ ದಿನಮಾನಗಳಲ್ಲಿ ನಾವು ನೋಡುವಾಗ ನಮ್ಮ ದೇಶದಲ್ಲಿ ಈ ಒಂದು ಹಿಂದುತ್ವವನ್ನ ಅವರು ಬಹಳ ಹೆಚ್ಚಾಗಿ ಪ್ರಚಾರ ಮಾಡುವಂತದನ್ನ ನಾವು ನೋಡ್ತೇವೆ. ಅದರಲ್ಲೂ ಕೂಡ ಆ ಒಂದು ಹಿಂದೂಗಳು ಜಾಸ್ತಿ ಇರುವಂತ ಕಡೆ ನಮ್ಮ ಕ್ರೈಸ್ತರಿಗೆ ಅನೇಕ ತೊಂದರೆಗಳಾಗ್ತಾ ಇದೆ ಎಂಬುದಾಗಿ ನಾವು ಅನೇಕ ಮಾಧ್ಯಮಗಳ ಮುಖಾಂತರ, ಅನೇಕ ವಾಟ್ಸಪ್ಗಳ ಮುಖಾಂತರ, ಈ ರೀತಿ ಅನೇಕ ಮಾಧ್ಯಮಗಳಲ್ಲಿ ನಾವು ಓದ್ತಾ ಬಂದಿದ್ದೇವೆ. ವೃತ್ತಪತ್ರಿಕೆಗಳ ಮುಖಾಂತರ, ವಾರ್ತಾಪತ್ರಿಕೆಗಳ ಮುಖಾಂತರ ನಾವು ತಿಳಿಯುತ್ತಾ ಇದ್ದೇವೆ. ಇದನ್ನ ನಾವು ನೋಡುವಾಗ ಯಾಕೆ ಈ ಒಂದು ವಾಕ್ಯ ಇಲ್ಲಿ ಬರೆಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ, ಕರ್ತನು ಬರುವಂತ ಸಮಯದಲ್ಲಿ ಅನೇಕರು ಹಿಂಜರಿದು ಹೋಗುವಂತ ಒಂದು ಸ್ಥಿತಿ ಬರುತ್ತದೆ ಎಂಬುದಾಗಿ ಇಲ್ಲಿ ವಾಕ್ಯ ತಿಳಿಸಲ್ಪಟ್ಟಿದೆ. ಈ ದಿನ ನಾವು ಈ ಬೆಂಗಳೂರು ಪಟ್ಟಣದಲ್ಲಿ ಕೂಡ ನಾವು ನೋಡುವಾಗ ಹಿಂದುತ್ವ ಎಂಬುದಾಗಿ ಅನೇಕ ಕಡೆ ಈ ಕಳೆದ ವಾರದಲ್ಲಿ ಅನೇಕ ಫಂಕ್ಷನ್ ಗಳನ್ನ ಮಾಡಿ ಪೂರ್ತಿ ಬೆಂಗಳೂರು ಪೂರ್ತಿ ಈ ಒಂದು ಕೇಸರಿಯ ಒಂದು ಬಾವುಟಗಳನ್ನ ಹಾಕಿ ಅವರು ಪ್ರಚಾರ ಮಾಡಿ ಈ ದೇಶ ಹಿಂದೂಗಳಿಗೆ ಸೇರಿದ್ದು, ಹಿಂದೂಗಳೇ ಇರಬೇಕೆಂಬುದಾಗಿ ಅವರ ಉದ್ದೇಶವಾಗಿದೆ. ಅದನ್ನ ಅವರು ಪ್ರಚಾರ ಮಾಡ್ತಾ ಬಂದಿದ್ದಾರೆ. ಆದರೆ ಯಾಕೆ ಈ ರೀತಿಯಾದಂತಹ ಘಟನೆಗಳು ಈ ದಿನಮಾನಗಳಲ್ಲಿ ಸಂಭವಿಸ್ತಾ ಇದೆ ಎಂಬುದಾಗಿ ನಾವು ನೋಡುವಾಗ, ಅನೇಕ ದೇವರ ಜನರಿಗೆ ಬಹಳ ಕಷ್ಟಗಳು, ಹಿಂಸೆಗಳು ಅದು ಪ್ರಾರಂಭವಾಗಿವೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈಗ ನಾವು ನೋಡುವಾಗ ಆತನನ್ನ ನಾವು ನಂಬಿ ಆತನ ರಕ್ಷಣೆ ಹೊಂದಿ ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ ಮೇಲೆ ನಮಗೆ ಅನೇಕ ಕಷ್ಟಗಳು ಈ ಲೋಕದಲ್ಲಿ ಉಂಟಾಗುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ನಮ್ಮ ಕ್ರೈಸ್ತಿಯ ಜೀವಿತ ಅದು ಸುಲಭದ ಜೀವಿತ ಅಲ್ಲ, ಅದು ಸುಖದ ಸುಪ್ಪತ್ತಿಗೆಯ ಜೀವಿತ ಅಲ್ಲ, ನಾವು ಆರಾಮಾಗಿರ್ಬೋದು ಎಂಬುದಾಗಿ ನೆನೆಸುವಂತ ಜೀವಿತ ಅದಲ್ಲ. ಅದು ಒಂದು ಮುಳ್ಳಿನ ಹಾಸಿಗೆಯ ರೀತಿಯಲ್ಲಿ ಈ ಒಂದು ಜೀವಿತ ಇದೆ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು. ತಂತಿಯ ಮೇಲೆ ನಡಿಗೆಯ ರೀತಿಯಲ್ಲಿ ನಮ್ಮ ಜೀವಿತ ಇದೆ ಎಂಬುದಾಗಿ ಹೇಳಿದರೂ ಕೂಡ ತಪ್ಪಾಗಲಾರದು. ಯಾಕಂದ್ರೆ ಕರ್ತನೇ ಬರೆಸಿಟ್ಟಿದ್ದಾನೆ ಏನಂತ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ. ಅಂದ್ರೆ ಆತನೇ ಹೇಳಿದ್ದಾನೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ ಎಂಬುದಾಗಿ. ನಾವು ಈ ಲೋಕದ ಪ್ರಯಾಣದಲ್ಲಿ ನಾವು ಕರ್ತನು ಬರುವ ತನಕ ನಾವು ಜೀವಿಸಿ ಆತನು ಬರುವ ತನಕ ನಾವು ನಡೆಯುವುದೇ ಆದರೆ ನಮಗೆ ಅನೇಕ ಕಷ್ಟಗಳು, ಸಮಸ್ಯೆಗಳು ಈ ಲೋಕದಲ್ಲಿ ನಮಗೆ ಉಂಟಾಗುವಂತದ್ದಾಗಿದೆ. ಈ ವಾಕ್ಯವನ್ನು ನಾವು ನೋಡುವಾಗ 6ನೇ ಅಧ್ಯಾಯ ಯೋಹಾನನ ಬರೆದ ಸುವಾರ್ತೆ 66ನೇ ವಚನದಲ್ಲಿ 666 ಈ ವಾಕ್ಯವನ್ನ ನಾವು ನೋಡುವಾಗ, ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನೇ ಬಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಆತನ ಒಟ್ಟಿಗಿದ್ದಂತ ಸೇವಕರು, ಶಿಷ್ಯರು, ಆತನ ಒಟ್ಟಿಗೆ ಅನೇಕ ಅದ್ಭುತ ಕಾರ್ಯಗಳನ್ನ ನೋಡಿದಂತ ಶಿಷ್ಯರು, ಆತನ ಒಟ್ಟಿಗೆ 5,000 ಜನರಿಗೆ ರೊಟ್ಟಿ ಮತ್ತು ಮೀನನ್ನ ಕೊಟ್ಟಂತ ದೇವರು, ಅದ್ಭುತಗಳನ್ನ ಮಾಡಿದಂತ ದೇವರು, ಅದನ್ನೆಲ್ಲ ನೋಡಿದಂತ ಶಿಷ್ಯರು, ಮತ್ತು ಅನೇಕ ಅದ್ಭುತಗಳು ಸತ್ತಂತ ಲಾಜರನನ್ನ ಎಬ್ಬಿಸಿದಂತ ಸಮಯದಲ್ಲಿ ಇದ್ದಂತ ಶಿಷ್ಯರು, ಮತ್ತು ಅನೇಕ ಅದ್ಭುತ ಕಾರ್ಯಗಳನ್ನ ಅವರು ನೋಡಿದಂತ ಶಿಷ್ಯರು, ಆತನ ಒಟ್ಟಿಗೆ ಇದ್ದಂತ ಶಿಷ್ಯರು ಈ ಸಮಯದಲ್ಲಿ ಹಿಂಜರಿದು ಹೋಗುವಂತ ಒಂದು ಸ್ಥಿತಿಯನ್ನ ನಾವು ನೋಡುವಂತರಾಗಿದ್ದೇವೆ. ಈ ದಿನಮಾನಗಳಲ್ಲಿ ನಾವು ನೋಡುವಾಗ, ನಮ್ಮ ಕ್ರೈಸ್ತಿಯ ಜೀವಿತವನ್ನ ನಾವು ನೋಡುವಾಗ
ನಮಗೆ ಅನೇಕ ಕಷ್ಟಗಳು ಬರಬಹುದು. ಆದರೆ ಆತನು ಹೇಳಿದ ರೀತಿಯಲ್ಲಿ ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ ಎಂಬುದಾಗಿ. ಇಲ್ಲಿ ಈ ಶಿಷ್ಯರೇ ಆತನ ಒಟ್ಟಿಗೆ ಇದ್ದಂತ ಶಿಷ್ಯರೇ ಹಿಂಜರಿದು ಹೋಗಬೇಕಾದರೆ ಇನ್ನು ಸಾಮಾನ್ಯ ಜನರಾದಂತ ನಮ್ಮ ಸ್ಥಿತಿ ಏನೆಂಬುದಾಗಿ ನಾವು ನೋಡುವಾಗ ಅದು ಇನ್ನೂ ಹೆಚ್ಚಾಗಿರ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಯಾಕಂದ್ರೆ ಕಡೆಯ ದಿನದಲ್ಲಿ ಕರ್ತನು ಬರುವಂತ ದಿನದಲ್ಲಿ ಆಗುವಂತ ಒಂದು ಘಟನೆಗಳನ್ನೆಲ್ಲ ನಾವು ನೋಡುವಾಗ ನಮ್ಮ ಹಿಂಜರಿಕೆ ಯಾವ ರೀತಿ ಆಗಿರ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ ಸಮಯದಲ್ಲಿ ಪೇತ್ರನು ಕೂಡ ಆತನ ಬಹಳಷ್ಟು ಪ್ರೀತಿಯ ಶಿಷ್ಯನಾಗಿದ್ದನು. ಅವನು ಕೂಡ ಕರ್ತನನ್ನ ಆ ಒಂದು ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿಸುವಂತಹ ಸಮಯದಲ್ಲಿ ಆತನು ಹಿಂಜರಿಯುವಿಕೆಯನ್ನ ನಾವು ನೋಡುವಂತರಾಗಿದ್ದೇವೆ. ಯಾಕೆಂದ್ರೆ ಆತನ ಜೊತೆಗೆ ಇದ್ದಂತ ಶಿಷ್ಯ ಆತನು ಹೇಳ್ತಾನೆ, ನೀನ್ ಎಲ್ಲಿಗೆ ಹೋಗ್ತೀಯ, ನಾನು ಅಲ್ಲಿ ಬರ್ತೇನೆ, ನೀನು ಸಾಯುವಾಗಲೂ ಕೂಡ ನಾನು ನಿನ್ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳಿದಂತ ಶಿಷ್ಯ ಹಿಂಜರಿದು ಹೋಗುವಂತದ್ದು, ಆತನನ್ನ ಬೊಂಕುವಂತ ಸ್ಥಿತಿಗೆ ಅವನು ಬರ್ತಾನೆ. ಕರ್ತನು ಹೇಳಿರ್ತಾನೆ ಅವನಿಗೆ, ನನ್ನ ವಿಷಯದಲ್ಲಿ ನೀನು 3 ಸಾರಿ ನನ್ನ ವಿಷಯದಲ್ಲಿ ನೀನು ಬೊಂಕುತ್ತೀಯೆ, ಬೊಂಕಿದ ಕೂಡ ಆ ಒಂದು ಕೋಳಿ ಕೂಗುವಂತ ಸ್ಥಿತಿ ಅದು ಬರ್ತದೆ ಎಂಬುದಾಗಿ ಅವನು 3 ಸಾರಿ ಆತನನ್ನ ಬೈಕಿದ. ನನಗೆ ಗೊತ್ತಿಲ್ಲ ಆತನು ಯಾರು. ಅಲ್ಲಿ ಚಳಿ ಕಾಯಿಸು ಕೊಡುವಂತ ಸಮಯದಲ್ಲಿ ಒಬ್ಬ ಸ್ತ್ರೀ ಬಂದು, ನೀನು ಆತನ ಒಟ್ಟಿಗೆ ಇದ್ದವನಲ್ಲವೇ ಎಂಬುದಾಗಿ ಕೇಳುವಾಗ, ನನಗೆ ಗೊತ್ತಿಲ್ಲ, ನಾನರಿ ಅವನು ಯಾರು ಎಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಂತವನು. ಹೀಗೆ 3 ಸಾರಿ ಆತನು ಬಹಳ ಪ್ರೀತಿಯ ಶಿಷ್ಯನಾಗಿದ್ದಂತ ಪೇತ್ರನು ಯೇಸು ಕ್ರಿಸ್ತನ ಬಗ್ಗೆ ಬೊಂಕುವಂತದ್ದನ್ನ ನಾವು ನೋಡುವಂತರಾಗಿ. ಈ ದಿನಮಾನಗಳಲ್ಲಿ ನಮಗೆ ಈ ಒಂದು ಕಷ್ಟಗಳು ಸಮಸ್ಯೆಗಳು ಬರುವಂತ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಈ ಲೋಕದ ಪ್ರಯಾಣದಲ್ಲಿ ನಾವು ಇರ್ತೇವೆ, ನಾವು ಹೇಗೆ ಬೊಂಕುತ್ತೇವೆ, ಹೇಗೆ ಆತನನ್ನ ನಾವು ಸ್ವೀಕಾರ ಮಾಡ್ತೇವೆ, ಹೇಗೆ ನಾವು ಆತನನ್ನ ಹೊಗಳುತ್ತೇವೆ ಎಂಬುದಾಗಿ ಅದು ದೊಡ್ಡ ಪ್ರಶ್ನೆಯಾಗಿ ನಮಗೆ ಉಳಿಯುವಂತದ್ದಾಗಿದೆ. ನಾನು ಕಳೆದ ಸಮಯ ಹೇಳಿದ ಹಾಗೆ ಅನೇಕ ಕಷ್ಟಗಳು ಸಮಸ್ಯೆಗಳು ಬರುವಂತದ್ದು ಅದು ಕ್ರೈಸ್ತರಿಗೆ. ಯಾಕಂದ್ರೆ ಕ್ರಿಸ್ತನನ್ನ ನಂಬಿದ ಮೇಲೆ ಅನೇಕ ಸಮಸ್ಯೆಗಳು ಬರುತ್ತವೆ ಎಂಬುದಾಗಿ, ನನ್ನನ್ನ ನಂಬಿದ ಮೇಲೆ ನಿಮಗೆ ಅನೇಕ ಸಂಕಟಗಳು ಬರುತ್ತವೆ ಎಂಬುದಾಗಿ ಆತನು ಮೊದಲೇ ಬರೆಸಿ ಇಟ್ಟಿದ್ದಾನೆ. ಇದನ್ನ ನಾವು ನೋಡುವಾಗ ಆತನನ್ನ ನಾವು ಸ್ವೀಕಾರ ಮಾಡಿದ ನಂತರ ಅನೇಕ ಕಷ್ಟಗಳು ಬಂದರೂ ಕೂಡ ಆ ಶೋಧನೆಗೆ ಒಳಗಾಗದಂತೆ ಆತನನ್ನ ನಾವು ಪ್ರಚುರಪಡಿಸಬೇಕು, ಆತನನ್ನ ಆರಾಧಿಸಬೇಕು, ಆತನನ್ನ ಕೊಂಡಾಡಬೇಕು, ಆತನನ್ನ ನಾವು ಘನಪಡಿಸುವಂತವ್ರು ನಾವು ಆಗಿರಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಅದೇ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 17, 18, 19ನೇ ವಾಕ್ಯದಲ್ಲಿ ಕರ್ತನು ಹೇಳುವಂತ, ಯೇಸು ಕ್ರಿಸ್ತನು ಹೇಳುವಂತ ಮಾತು ಏನೆಂಬುದಾಗಿ ನಾವು ನೋಡುವಾಗ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನ ನಿಮಗೆ ಆಜ್ಞಾಪಿಸುತ್ತೇನೆ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನ ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ನೋಡಿ, ಉತ್ತಮವಾದಂತ ಮಾತನ್ನ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ನೀವು ಒಬ್ಬರನ್ನೊಬ್ಬರು ಬೇಕೆಂತಲೇ ಇವುಗಳನ್ನ ನಿಮಗೆ ಆಜ್ಞಾಪಿಸುತ್ತೇನೆ. ಆತನು ಹೇಳುವಂತ ಮಾತು, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಿ ಎಂಬುದಾಗಿ ಆಜ್ಞೆಯ ಒಂದು 2ನೇ ಆಜ್ಞೆಯನ್ನ ಆತನು ಹೇಳುವಂತನಾಗಿದ್ದಾನೆ. ಅದೇ ರೀತಿಯಲ್ಲಿ ನೀವು ಪ್ರೀತಿಸಬೇಕೆಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಮತ್ತು ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದರ ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತೆಂದು ತಿಳ್ಕೊಳ್ಳಿರಿ. ಈ ವಾಕ್ಯವನ್ನ ನಾವು ನೋಡುವಾಗ ನಮ್ಮ ಮೇಲೆ ಯಾರಾದರೂ ದ್ವೇಷ ಮಾಡ್ತಾ ಇದ್ದಾರೆ ಅಥವಾ ನಮ್ಮನ್ನ ಯಾರು ಅಧೈರ್ಯಪಡಿಸ್ತಾ ಇದ್ದಾರೆ, ನಮ್ಮನ್ನ ದ್ವೇಷ ಮಾಡುವುದಾದರೆ ಅದು ಕರ್ತನಾದ ಯೇಸು ಕ್ರಿಸ್ತನನ್ನ ದ್ವೇಷ ಮಾಡಿದ ಹಾಗೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿಮ್ಮ ಕಣ್ಣುಗುಡ್ಡನ ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನ ತಾಕುವಂತವನಾಗಿದ್ದಾನೆ ಎಂಬುದಾಗಿ. ಅಂದ್ರೆ ನಮ್ಮ ಕಣ್ಣುಗುಡ್ಡನ್ನ ತಾಕುವಂತವನು ಯೆಹೋವನ ಕಣ್ಣುಗುಡ್ಡನ್ನ ತಾಕುವಂತವನಾಗಿದ್ದಾರೆ. ಯಾಕಂದ್ರೆ ಅಷ್ಟು ನೋವನ್ನ ಆತನು ನಮ್ಮ ಪರವಾಗಿ ಆತನು ಅನುಭವಿಸುತ್ತಾನೆ. ನಮಗೇನಾರ ಆದರೆ ಆತನಿಗೆ ಆದ ಹಾಗೆ ಎಂಬುದಾಗಿ ಇಲ್ಲಿ ನಾವು ವಾಕ್ಯ ತಿಳಿಸುವಂತದ್ದಾಗಿದೆ. ಲೋಕವು ನಿಮ್ಮ ಮೇಲೆ ದ್ವೇಷಿಸುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳುಕೊಳ್ಳಿರಿ. ನಿಮಗೆ ನಿಮ್ಮನ್ನು ಯಾರು ದ್ವೇಷ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವುದಾದ್ರೆ ಅದು ನಿಮಗಲ್ಲ ದ್ವೇಷ ಮಾಡ್ತಾ ಇರೋದು, ಅದು ನನಗೆ ಮೊದಲು ನನ್ನನ್ನ ದ್ವೇಷ ಮಾಡ್ತಾ ಇದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತದ್ದಾಗಿದೆ. ಮತ್ತೆ ಮುಂದೆ ಹೇಳ್ತಾನೆ, ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಹಿಡಿತಿತ್ತು. ಆದ್ರೆ ಇಲ್ಲಿ ಹೇಳ್ತಾನೆ, ನೀವೇನಾದ್ರೂ ಲೋಕದವರಾಗಿದ್ರೆ ಲೋಕವು ನನ್ನವರು ಎಂಬುದಾಗಿ ಅದು ಮಮತೆ ಇಡ್ತಾ ಇತ್ತು. ಆದ್ರೆ ನೀವು ಲೋಕದವರಲ್ಲ ಎಂಬುದಾಗಿ ಕರ್ತನು ಹೇಳ್ತಾನೆ. ನೋಡಿ, ಮುಂದೆ ಹೇಳ್ತಾನೆ,
ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು, ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನ ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ನಿಮ್ಮ ಮೇಲೆ ಯಾಕೆ ದ್ವೇಷ ಮಾಡ್ತಾ ಇದೆ ಲೋಕ ಎಂಬುದಾಗಿ ನಾವು ನೋಡುವಾಗ, ನಿಮ್ಮನ್ನ ನಾನು ಆರಿಸಿ ತೆಗೆದುಕೊಂಡಿದ್ದೇನೆ. ಆ ಉದ್ದೇಶದಿಂದನೇ ಈ ಲೋಕ ನಿಮ್ಮನ್ನ ದ್ವೇಷ ಮಾಡ್ತಿದೆ. ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಯಾಕಂದರೆ ನಾನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಕರ್ತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಅದೇ ರೀತಿ ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನ ಮುಖಾಂತರ ಅನೇಕ ಸತ್ಯಾಂಶಗಳನ್ನ ಕರ್ತನು ಇಲ್ಲಿ ಬರೆಸಿಟ್ಟಿದ್ದಾನೆ. ಈ ಒಂದು 666, ಈ ಒಂದು 66, ಈ ಒಂದು ನಂಬರಿಗೆ ಹೋಲಿಕೆಯಾಗಿ ಅನೇಕ ವಾಕ್ಯಗಳನ್ನ ಆತನು ಪದ್ಮದೀಪದಲ್ಲಿ ಕೂತು ಬರೆದದ್ದನ್ನ ನಾವು ನೋಡುವಂತಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಯೋಹಾನನು ಬರೆದ ಸುವಾರ್ತೆಯನ್ನ ನಾವು ನೋಡಿದ ನಂತರ ಪ್ರಕಟಣೆ ಗ್ರಂಥವನ್ನ ನಾವು ನೋಡುವಾಗ, ಈ ಪ್ರಕಟಣೆ ಗ್ರಂಥದಲ್ಲಿ ಅನೇಕ ಉತ್ತಮವಾದಂತ ದೇವರ ಸೇವಕರು ಅನೇಕ ವಿಷಯದಲ್ಲಿ ಇದನ್ನ ಭಾಗವಾಗಿ ವಿಧವಾಗಿ ನಮಗೆ ಮಾತಾಡಿದ್ದಾರೆ. ಆದರೂ ಕೂಡ ಕೆಲವು ವಿಷಯಗಳನ್ನ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 17ನೇ ವಚನದಿಂದ ಇಲ್ಲಿ ಹೇಳ್ತದೆ ವಾಕ್ಯ. 16ನೇ ವಚನದಿಂದ ನಾನು ಓದ್ತೇನೆ. ಎರಡನೇ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈಯ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನ ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದಾಗಿ ನಾನು ಮೊದಲೇ ತಿಳಿಸಿದ ಹಾಗೆ, 666 ಎಂಬುದಾಗಿ ನಾನು ತಿಳಿಸಿದ ಹಾಗೆ, ಆ ಒಂದು ಅಂಕೆ ಯಾವುದು ಎಂಬುದಾಗಿ ನಾವು ನೋಡುವಾಗ ಅದು 666 ಎಂಬುದಾಗಿ ಇಲ್ಲಿ ಯೋಹಾನನ ಮುಖಾಂತರ ಬರೆಸಿಟ್ಟಿರುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಈ 666 ಅಂಕಿ ಯಾಕಾಗಿ ಬರೆಸಿಟ್ಟಿದೆ, ಯಾರು ಈ ಒಂದು ಅಂಕಿಯನ್ನ ಧರಿಸಿಕೊಳ್ಳಬೇಕು, ಯಾರು ಈ ಅಂಕಿಯನ್ನ ಧರಿಸಿಕೊಳ್ಳಬಾರದು, ಇದನ್ನ ಧರಿಸಿಕೊಂಡವರಿಗೆ ಏನಾಗುತ್ತದೆ, ಇದನ್ನ ಧರಿಸಿಕೊಳ್ಳದೇ ಇರುವಂತವರಿಗೆ ಏನಾಗುತ್ತದೆ ಎಂಬುದಾಗಿ ಅನೇಕ ಸತ್ಯಾಂಶಗಳನ್ನ ನಮಗೆ ವಾಕ್ಯದಲ್ಲಿ ಕರ್ತನು ಸ್ಪಷ್ಟಪಡಿಸಿದ್ದಾನೆ. ನೋಡಿ, ಇಲ್ಲಿ ನಮಗೆ ವಾಕ್ಯ ತಿಳಿಸ್ತದೆ 14ನೇ ಅಧ್ಯಾಯದಿಂದ, ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚೀಯೋನ್ ಪರ್ವತದ ಮೇಲೆ ನಿಂತಿರುವುದನ್ನ ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲ ಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನ ಕೇಳಿದೆನು. ನಾನು ಕೇಳಿದ ಆ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಯಾರು ಈ ಒಂದು ಅಂಕಿಯನ್ನ ಹಾಕಿಕೊಳ್ಳಲಿಲ್ಲವೋ ಅವರು ಕರ್ತನ ಒಟ್ಟಿಗೆ ಹಾಡುವಂತವರು ಅವರು ಆಗಿರ್ತಾರೆ, ಸದಾಕಾಲವು ಆತನ ಒಟ್ಟಿಗೆ ಇರುವಂತವರು ಅವರು ಆಗಿರ್ತಾರೆ ಎಂಬುದಾಗಿ ನಮಗೆ ವಾಕ್ಯ ಸ್ಪಷ್ಟಪಡಿಸುವಂತದ್ದಾಗಿದೆ. ಅದೇ ರೀತಿ ಇನ್ನೊಂದು ವಾಕ್ಯ ಇಲ್ಲಿ ನಮಗೆ ತಿಳಿಸ್ತದೆ. ಅದೇ 14ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 9ನೇ ವಚನದಿಂದ ನಮಗೆ ತಿಳಿಸ್ತದೆ. ಅವನ ಹಿಂದೆ 3ನೇಯವನಾದ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನ ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು ಎಂಬುದಾಗಿ ಇಲ್ಲಿ ನಾವು ನೋಡುವಾಗ, ಯಾರು ಈ ಒಂದು ಅಂಕಿಯನ್ನ ಹಾಕಿಸಿಕೊಂಡಿದ್ದಾರೋ ಅವರು ಆ ಒಂದು ಕೊನೆಯಲ್ಲಿ ಅವರ ಸ್ಥಿತಿ ಏನಾಗುತ್ತದೆ ಎಂಬುದಾಗಿ ನಾವು ನೋಡುವಾಗ, ಅವರ ಸ್ಥಿತಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನ ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು ಎಂಬುದಾಗಿ. ಮತ್ತೆ ಮುಂದೆ ನಮಗೆ ತಿಳಿಸ್ತದೆ, ಅಂತವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿ ಏರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅವರ ವಿಗ್ರಹಕ್ಕೆ ನಮಸ್ಕಾರ ಮಾಡುವವರು, ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರಳು ಉಪಶಮನವಿಲ್ಲದೆ ಯಾತನೆ ಪಡುವರು. ನೋಡಿ, ಈ ಗುರುತನ್ನ ಹಾಕಿಸಿಕೊಂಡಂತವರು ಅವರ ಸ್ಥಿತಿ ಏನಾಗ್ತದೆ ಎಂಬುದಾಗಿ ನಾವು ನೋಡುವಾಗ, ಈ ಗುರುತನ್ನ ಹಾಕಿಸಿಕೊಂಡವರು ಹಗಲಿರುಳು
ಉಪಶಮನವಿಲ್ಲದೆ ಯಾತನೆ ಪಡುವರು. ಉಪಶಮನವೇ ಇಲ್ಲ ಅವರಿಗೆ. ಹಗಲಿರುಳು ಅವ್ರ ಸ್ಥಿತಿ ಏನಾಗುತ್ತದೆ? ಯಾತನೆ ಪಡುವಂತ ಒಂದು ಸ್ಥಿತಿ ಅವರದಾಗಿರ್ತದೆ ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ಇಲ್ಲಿ ನಮಗೆ ವಾಕ್ಯ ಸ್ಪಷ್ಟಪಡಿಸ್ತದೆ. ಮತ್ತೆ ಮುಂದೆ ನಮಗೆ ತಿಳಿಸ್ತದೆ, ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಣ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ ಎಂಬುದಾಗಿ ಇಲ್ಲಿ ನಮಗೆ ವಾಕ್ಯ ಸ್ಪಷ್ಟಪಡಿಸ್ತದೆ. ನಾವು ಯಾವಾಗ ಹಿಂಜರಿದು ಹೋಗ್ತೇವೆ, ಯಾಕೆ ಹಿಂಜರಿದು ಹೋಗ್ತೇವೆ, ಮತ್ತು ನಾವು ಯಾವಾಗ ನಾವು ಈ ಒಂದು ಹಗಲಿರುಳು ಉಪಶಮನವಿಲ್ಲದೆ ಇರಬೇಕಾದ್ರೆ ನಮಗೆ ಬೇಕಾದಂತ ಒಂದು ಸಹಾಯ ಏನು ಎಂಬುದಾಗಿ ನಾವು ನೋಡುವಾಗ, ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಣ ನಂಬಿಕೆಯನ್ನು, ಅಂದ್ರೆ ದೇವರ ಆಜ್ಞೆ ಏನಿದೆ ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ಕೊಳ್ಬೇಕು, ಆತನ ಸ್ವೀಕಾರ ಮಾಡಬೇಕು, ಆತನ ಭಯಭಕ್ತಿಯಿಂದ ಜೀವಿಸಬೇಕು, ಮತ್ತು ಆತನನ್ನ ಪ್ರೀತಿ ಮಾಡಬೇಕು, ನಮ್ಮ ನೆರೆಯವರವರನ್ನ ಪ್ರೀತಿ ಮಾಡಬೇಕು, ಮತ್ತು ನಿನ್ನ ತಂದೆಯಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕು, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದಾಗಿ ಅನೇಕ ಆಜ್ಞೆಗಳನ್ನ ನಾವು ಏನ್ ನೋಡ್ತೇವೆ. ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಣ ನಂಬಿಕೆಯನ್ನು, ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಏನು ನಂಬಿಕೆ ಇಟ್ಟಿದ್ದೇವೆ, ಹೇಗೆ ನಂಬಿಕೆ ಇಟ್ಟಿದ್ದೇವೆ ಎಂಬುದನ್ನ ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ. ಆವಾಗ ನಮ್ಗೆ ಈ ದೇವಜನರ ತಾಳ್ಮೆ ಹೇಗಿರ್ತದೆ ಎಂಬುದಾಗಿ ಆ ಕೊನೆಯ ದಿನದಲ್ಲಿ ಅದು ತೋರಿ ಬರುವಂತದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಇರ್ತೇವೆ ಕೊನೆಯ ದಿನದಲ್ಲಿ, ನಾವು ಆತನ ಆಜ್ಞೆಗಳಿಗೆ ವಿಧೇಯರಾಗ್ತೇವಾ, ಅಥವಾ ಆತನನ್ನ ಬಿಟ್ಟು ನಾವು ಆ ಒಂದು ಅಂಕೆಯನ್ನ ನಾವು ಹಾಕಿಸಿಕೊಳ್ಳುವುದಕ್ಕೆ ನಾವು ಹೋಗ್ತೇವಾ? ಇದು ಬಲವಂತವಾದಂತ ಒಂದು ಅಂಕೆ ಆಗಿರ್ತದೆ. ಅದನ್ನ ಹಾಕುವಂತ ಸಮಯದಲ್ಲಿ ಬಲವಂತವಾಗಿ ಹಾಕಿದರೂ ಕೂಡ ಅದನ್ನ ನಾವು ಯಾವ ರೀತಿಯಲ್ಲಿ ನಾವು ಸ್ವೀಕಾರ ಮಾಡ್ತೇವೆ, ಅದು ಕೊನೆಯಲ್ಲಿ ಆ ಒಂದು ಆಜ್ಞೆ ನಮಗೆ ತೋರಿ ಬರುವಂತದ್ದಾಗಿದೆ. ಇದರಲ್ಲಿ ದೇವರ ಆಜ್ಞೆಗಳನ್ನ ಯೇಸುವಿನ ಮೇಲಣ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ನೋಡಿ, ಆ ದಿನದಲ್ಲಿ ನಮ್ಮ ತಾಳ್ಮೆ ಹೇಗಿರ್ತದೆ, ನಾವು ಹೇಗೆ ಆ ಒಂದು ದಿನದಲ್ಲಿ ನಡೆದುಕೊಳ್ಳುತ್ತೇವೆ, ನಾವು ಕರ್ತನವರಾಗಿ ನಾವು ನಡೆಯುತ್ತೇವಾ, ಅಥವಾ ಆ ಒಂದು ಅಂಕೆಯನ್ನ ನಾವು ಹಾಕಿಸಿಕೊಳ್ಳುವ ಒಂದು ದಿನಕ್ಕೆ ನಾವು ಹೋಗುತ್ತೇವಾ? ಇದು ಒಂದು ತಾಳ್ಮೆಯ ಜೀವಿತವನ್ನ ಆ ದಿನದಲ್ಲಿ ನಮಗೆ ತೋರಿಸುವಂತದ್ದು ಅದಾಗಿದೆ ಎಂಬುದಾಗಿ ನಮಗೆ ವಾಕ್ಯ ತಿಳಿಸುವಂತದ್ದಾಗಿದೆ. ಅದೇ ರೀತಿ ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. ಅದೇ ಪ್ರಕಟಣೆ ಗ್ರಂಥ 16ನೇ ಅಧ್ಯಾಯ 6ನೇ ವಚನ. ಇಲ್ಲಿ ನಮಗೆ ವಾಕ್ಯ ತಿಳಿಸಿದೆ, ಅವರು ದೇವ ಜನರ ಮತ್ತು ಪ್ರವಾದಿಗಳ ರಕ್ತವನ್ನ ಸುರಿಸಿದರು, ನೀನು ಅವರಿಗೆ ರಕ್ತವನ್ನೇ ಕುಡಿಯುವುದಕ್ಕೆ ಕೊಟ್ಟಿದ್ದಿ, ಇದಕ್ಕೆ ಅವರು ಪಾತ್ರರು ಎಂದು ಹೇಳುವುದನ್ನ ಕೇಳಿದೆನು. ಆಮೇಲೆ ಯಜ್ಞವೇದಿಯು ಮಾತಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ, ನಿಜ ಎಂದು ಹೇಳುವುದನ್ನ ಕೇಳಿದೆನು ಎಂಬುದಾಗಿ. ಆತನ ನ್ಯಾಯ ತೀರ್ಪು ಹೇಗೆ ಆಗಿರುತ್ತದೆ ಕೊನೆಯ ದಿನದಲ್ಲಿ, ಆತನ ನ್ಯಾಯ ತೀರ್ಪು ಏನಿರುತ್ತದೆ ಎಂಬುದಾಗಿ ನಾನು ನೋಡಿದೆ ಎಂಬುದಾಗಿ ಕರ್ತನ ಆ ಒಂದು ನ್ಯಾಯ ತೀರ್ಪು ಏನಿದೆ ಎಂಬುದಾಗಿ ಇಲ್ಲಿ ಯೋಹಾನನು ಬರೆಯುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಕೊನೆಯ ದಿನದಲ್ಲಿ ಆತನ ಬರುವಂತ ದಿನದಲ್ಲಿ ಆಗುವಂತ ಆ ಒಂದು ಘಟನೆಗಳನ್ನ ನಾವು ನೋಡುವಾಗ ನಾವು ಯಾವ ರೀತಿಯಲ್ಲಿ ನಡೆದುಕೊಳ್ಳುತ್ತೇವೆ, ನಾವು ಕರ್ತನವರಾಗಿ ನಾವು ನಡೆಯುತ್ತೇವಾ, ಅಥವಾ ಕರ್ತನನ್ನ ಬಿಟ್ಟು ನಾವು ನಡೆಯುವಂತರಾಗಿದ್ದೇವಾ? ಆ ಒಂದು ತಾಳ್ಮೆ ನಮ್ಮಲ್ಲಿ ಹೇಗೆ ಇರ್ತದೆ ಕೊನೆಯ ದಿನದಲ್ಲಿ, ನಾವು ಆ ಒಂದು ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುತ್ತೇವಾ, ಅಥವಾ ಅದನ್ನ ಬಿಟ್ಟು ಬಿಡುತ್ತೇವಾ? ಈ ಎಲ್ಲಾ ವಿಷಯಗಳನ್ನ ಆ ಒಂದು ದಿನದಲ್ಲಿ ಅದು ತಿಳಿಸುವಂತದ್ದು ಅದು ಆಗಿದೆ. ಮತ್ತೆ ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. ಅದೇ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 2ನೇ ವಚನ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 2ನೇ ವಚನ. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡುಕೊಂಡು ಮೂಡಣ ದಿಕ್ಕಿನಿಂದ ಏರಿ ಬರುವುದನ್ನ ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು, ಇಸ್ರೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು, ಅವರ ಸಂಖ್ಯೆ 1,44,000 ಮಂದಿ ಎಂಬುದಾಗಿ. ಈ ಒಂದು ಮುದ್ರೆಯನ್ನ ಯಾರು ಒತ್ತಿಸಿಕೊಂಡರು ಆ ದಿನದಲ್ಲಿ ಎಂಬುದಾಗಿ ಇಲ್ಲಿ ಯೋಹಾನನು ಬರೆಯುವಂತನಾಗಿದ್ದಾನೆ. ಆ ಮುದ್ರೆಯನ್ನ ಒತ್ತಿಸಿಕೊಂಡವರು ಕರ್ತನ ಬಳಿಯಲ್ಲಿ ಅವರು ಇರುವಂತವರು ಆಗಿರ್ತಾರೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮತ್ತೆ ಇನ್ನೊಂದು ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. 20ನೇ ಅಧ್ಯಾಯ, ಅದೇ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನದಲ್ಲಿ,
ತರುವಾಯ ಸಿಂಹಾಸನಗಳನ್ನ ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತ್ತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ವಹಿಸಿಕೊಂಡವರ ಆತ್ಮಗಳನ್ನ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ, ಆತನ ಜಯ ಹೊಂದಿದಂತ ಆತನ ಮಕ್ಕಳು ಆ ಒಂದು ಸಮಯದಲ್ಲಿ ಆತನ ಒಟ್ಟಿಗೆ ಕೂತಿರುವಂತದ್ದನ್ನ ಇಲ್ಲಿ ಯೋಹಾನನು ನೋಡುವಂತನಾಗಿದ್ದಾನೆ, ತಿಳಿಸುವಂತನಾಗಿದ್ದಾನೆ. ತರುವಾಯ ಸಿಂಹಾಸನಗಳನ್ನ ಕಂಡೆನು ಎಂಬುದಾಗಿ ನಾವು ನೋಡ್ತೇವೆ. ಆ ಸಿಂಹಾಸನದ ಮೇಲೆ ಯಾರು ಕೂತಿರ್ತಾರೆ, ಕೊನೆಯ ದಿನದಲ್ಲಿ ಯಾರು ಆ ಒಂದು ಸಿಂಹಾಸನಕ್ಕೆ ತಾಳ್ಮೆಯಿಂದ ಕಾದುಕೊಂಡು ಆತನಿಗೆ ಭಯಭಕ್ತಿಯಿಂದ ನಡೆದುಕೊಂಡು ಆತನಿಗೆ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಸಮಸ್ಯೆ ಬಂದರೂ ಆತನ ವಿರುದ್ಧವಾಗಿ ನಾವು ಮಾತಾಡದೆ ಕೊನೆಯಲ್ಲಿ ತಾಳ್ಮೆಯನ್ನ ಕೈಕೊಂಡು ನಾವು ನಡೆಯುವಂತ ಸಮಯದಲ್ಲಿ ನಾವು ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತ ಒಂದು ಭಾಗ್ಯಕ್ಕೆ ನಮ್ಮನ್ನ ಆತನ ನಡೆಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿದೆ. ನೋಡಿ, ಯಾವ ಒಂದು ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. ಮತ್ತು ಮುಂದೆ ಹೇಳ್ತದೆ, ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯಿಸಿಕೊಂಡವರ ಆತ್ಮಗಳನ್ನ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ, ನೋಡಿ, ತಮ್ಮ ಹಣೆಯ ಮೇಲೆ ಕೈಯ ಮೇಲೆ ಯಾರು ಆ ಮುದ್ರೆಯನ್ನು ಹಾಕಿಸಿಕೊಳ್ಳದೆ ಇರುವಂತಾರೋ ಅವರು ಆ ಒಂದು ಸಿಂಹಾಸನದ ಮೇಲೆ ಆತನ ಜೊತೆಯಲ್ಲಿ ಕೂತಿರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು, ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳ್ತಾರೆ ಎಂಬುದಾಗಿ. ನೋಡಿ, 1000 ವರ್ಷ ಕ್ರಿಸ್ತನೊಂದಿಗೆ ಅವರು ಜೀವಿತರಾಗಿ ಎದ್ದ ಮೇಲೆ ಆತನ ಒಟ್ಟಿಗೆ ಆಡಳಿತವನ್ನ ಅವರು ಮಾಡ್ತಾರೆ ಎಂಬುದಾಗಿ ನಮಗೆ ವಾಕ್ಯ ತಿಳಿಸ್ತದೆ. ಮತ್ತೆ ಮುಂದೆ ಇನ್ನೂ ಹೆಚ್ಚಾಗಿ ತಿಳಿಸ್ತದೆ ಅದು. ನೋಡಿ, ಮುಂದೆ ಹೇಳ್ತದೆ, ಗುರುತು ಹಾಕಿಸಿಕೊಳ್ಳದೆ ಇರುವವರು ಕಂಡೆನು, ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ ಎಂಬುದಾಗಿ. ಇವರು ಯಾರಿರಬೇಕು ಎಂಬುದಾಗಿ ನಾವು ನೋಡುವಾಗ, ಆತನನ್ನ ಅಲ್ಲಗಳೆದಂತ, ತಾಳ್ಮೆಯನ್ನ ಕಳೆದುಕೊಂಡಂತ, ಆತನ ವಿರುದ್ಧವಾಗಿ ನಡೆದಂತವರು ಆ 1000 ವರ್ಷ ಏಳಲೇ ಇಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಮತ್ತೆ ಮುಂದೆ ಹೇಳ್ತದೆ, ಇದೇ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ನೋಡಿ, ಪ್ರಥಮ ಪುನರುತ್ಥಾನದಲ್ಲಿ ಹೇಳುವಂತವರು ಅವರು ಧನ್ಯನು, ಮತ್ತೆ ಇಲ್ಲಿ ಹೇಳ್ತದೆ ಪರಿಶುದ್ಧನೂ ಆಗಿದ್ದಾನೆ. ಎಂತವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು ಎಂಬುದಾಗಿ. ನೋಡಿ, ನಾವು ಪರಿಶುದ್ಧರಾಗಿ ಧನ್ಯರಾಗಿ ಇರಬೇಕು, ಆತನ ಒಟ್ಟಿಗೆ ಇರಬೇಕು ಅಂದರೆ ಆ ಒಂದು ಅಂಕಿಯನ್ನ ಹಾಕಿಸಿಕೊಳ್ಳಬಾರದು ಮತ್ತು ಆ ಒಂದು ಆತನ ವಿರುದ್ಧವಾಗಿ ನಾವು ನಡೆಯಬಾರದು ಎಂಬುದಾಗಿ ನಮಗೆ ವಾಕ್ಯ ತಿಳಿಸ್ತದೆ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವರು ಧನ್ಯರು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೇ ಮರಣಕ್ಕೆ ಅಧಿಕಾರವಿಲ್ಲ. ನೋಡಿ, ಅವರಿಗೆ 2ನೇ ಮರಣ ಇಲ್ಲ ಎಂಬುದಾಗಿ ನಮಗೆ ವಾಕ್ಯ ತಿಳಿಸ್ತದೆ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಡಳಿತವನ್ನ ಮಾಡ್ತಾರೆ. ದೇವರಿಗೆ ಮತ್ತು ಕ್ರಿಸ್ತನ ಜೊತೆಯಲ್ಲಿ ಆ 1000 ವರ್ಷ ಆಡಳಿತವನ್ನ ಅವರು ಮಾಡುವಂತರಾಗಿರ್ತಾರೆ ಎಂಬುದಾಗಿ ನಮಗೆ ವಾಕ್ಯ ತಿಳಿಸುವಂತದ್ದಾಗಿದೆ. ಇದನ್ನ ನಾವು ನೋಡುವಾಗ ಈ ದಿನಮಾನಗಳಲ್ಲಿ ಅನೇಕ ಹಿಂಸೆಗಳು, ಕಷ್ಟಗಳು ದೇವಜನರಿಗೆ ಅನುಭವಿಸ್ತಾರೆ. ಆದ್ರೆ ನಮಗೆ ಆ ಒಂದು ಕಷ್ಟಗಳು, ಹಿಂಸೆಗಳು ಇನ್ನೂ ನಮಗೆ ಪ್ರಾರಂಭವಾಗಿಲ್ಲ. ಆದರೆ ಬೇರೆ ಕಡೆಯಲ್ಲಿ ನಾವು ನೋಡುವ ಅನೇಕ ದೇವರ ಸೇವಕರಿಗೆ ಅನೇಕ ಕಷ್ಟಗಳನ್ನ, ಹಿಂಸೆಗಳನ್ನ ಅವರು ಅನುಭವಿಸಿ ರಕ್ತ ಸಾಕ್ಷಿಯಾಗಿ ಅವರು ಸಾಯುವಂತವರನ್ನ ನಾವು ನೋಡುವಂತವರಾಗಿದ್ದೇವೆ. ನಾವು ಆತನನ್ನ ಬೊಂಕಿದರೂ ಕೂಡ ಕೊನೆಯಲ್ಲಿ ಅವನ ಸ್ಥಿತಿ ಬಹಳ ಕಠಿಣವಾಗಿತ್ತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆತನು ರಕ್ತ ಸಾಕ್ಷಿಯಾಗಿ ಆತನ ಸತ್ತನು ಎಂಬುದಾಗಿ. ಅದೇ ರೀತಿ ಇನ್ನೊಬ್ಬ ದೇವರ ಸೇವಕನಾದಂತ ಪೌಲನ ಬಗ್ಗೆ ನಾವು ನೋಡುವಾಗ ಆತನ ವಿರುದ್ಧವಾಗಿ ಅನೇಕ ದೇವಜನರನ್ನ ಆತನು ಬಹಳ ಹಿಂಸೆ ಕೊಡ್ತಾ ಇದ್ದ ಮತ್ತು ಸಭೆಗಳನ್ನ ಹಾಳು ಮಾಡ್ತಾ ಇದ್ದ, ಸಭೆಗಳನ್ನ ಹೊಡೆಯುತ್ತಿದ್ದ ಎಂಬುದಾಗಿ ನಾವು ನೋಡುವಾಗ ಕೊನೆಯಲ್ಲಿ ಆತನ ಸ್ಥಿತಿಯನ್ನ ನಾವು ನೋಡುವಾಗ ಬಹಳ ತಾಳ್ಮೆಯನ್ನ ಕಳೆದುಕೊಳ್ಳದೆ ಆತನು ಪರಿಶುದ್ಧನಾಗಿ ದೇವರ ಬಳಿಯಲ್ಲಿ ಆತನು ಇದ್ದುಕೊಂಡು ದೇವರಿಗೆ ಮಾಡಿದಂತ ಕಾರ್ಯಗಳು, ಆತನ ಸೇವೆ ಹೇಗಿತ್ತು ಎಂಬುದಾಗಿ ನಾವು ನೋಡುವಾಗ ಅನೇಕ ಹಿಂಸೆಗಳನ್ನ ಆತನು ತಾಳಿಕೊಂಡ ಎಂಬುದಾಗಿ ನಮಗೆ ಕೊರಿಂಥ ಪತ್ರಿಕೆಯಲ್ಲಿ ಅನೇಕ ವಾಕ್ಯಗಳು ನಮಗೆ ತಿಳಿಸಲ್ಪಟ್ಟಿದೆ. ಯಾಕಂದ್ರೆ ಆತನು ಅನುಭವಿಸಿದಂತ ಹಿಂಸೆ ಅದು ಬಹಳಷ್ಟು ಹಿಂಸೆ ಅನುಭವಿಸಿ ಈ ದಿನ ಕರ್ತನ ಬಳಿಯಲ್ಲಿ ಆತನು ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ನಾವು ಸ್ಟೆಫನನನ್ನು ಕೂಡ ನಾವು ನೋಡುವಾಗ ಆತನು ಕೂಡ ಆತನನ್ನು ಕಲ್ಲೆಸೆದು ಕೊಲ್ಲುವಾಗ ಆತನು ದೇವರು ಆ ಒಂದು ಕರ್ತನಾದ ಯೇಸು ಕ್ರಿಸ್ತನು
ನಿಂತುಕೊಂಡು ಅವನ ಸ್ವೀಕರಿಸುವಂತದ್ದನ್ನ ನಾವು ಆತನು ನೋಡಿ ಅಲ್ಲಿ ಇದ್ದವರಿಗೆ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಆತನು ಅನೇಕ ಹಿಂಸೆಗಳನ್ನ ಅನುಭವಿಸಿ ಆ ಒಂದು ಕಲ್ಲೊಡೆದು ಆತನನ್ನ ಸಾಯಿಸುವಾಗ ಇವರಿಗೆ ಆ ಒಂದು ಪಾಪವನ್ನ ಬರಮಾಡಬೇಡ, ಅದು ನನ್ನ ಮೇಲೆ ಇರ್ಲಿ ಎಂಬುದಾಗಿ ಆತನು ಹೇಳುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಹೇಗೆ ಹೇಳಿದನೋ ಅದೇ ರೀತಿಯಲ್ಲಿ ಯಾರು ಇವನು ಹೇಳುವಂತದ್ದಾಗಿದೆ, ಸ್ಟೆಫನನು ಹೇಳುವಂತದ್ದಾಗಿದೆ. ಹೇಗೆಂದರೆ ಅವರ ಈ ಒಂದು ಪಾಪವನ್ನ ಅವರ ಮೇಲೆ ಬರಮಾಡಬೇಡ ಎಂಬುದಾಗಿ ಆತನು ದೇವರಲ್ಲಿ ಕೇಳಿಕೊಂಡದನ್ನ ನಾವು ನೋಡ್ತೇವೆ. ಮತ್ತು ಕರ್ತನಾದ ಯೇಸು ಕ್ರಿಸ್ತನು ನಿಂತುಕೊಂಡು ಅವನನ್ನ ಸ್ವೀಕಾರ ಮಾಡಿ ಆತನನ್ನು ಪರಲೋಕಕ್ಕೆ ಕರೆದುಕೊಂಡನು ಎಂಬುದಾಗಿ ಈ ರೀತಿಯಾದಂತ ಹಿಂಸೆಗಳು ಈ ದಿನಮಾನಗಳಲ್ಲಿ ಬಂದರೆ ಅದು ನಮ್ಮ ಸ್ಥಿತಿ ಏನಾಗಿರ್ತದೆ ಎಂಬುದಾಗಿ ನಾವು ಯೋಚನೆ ಮಾಡುವಾಗ ಅದಕ್ಕೆ ನಾವು ವಿರುದ್ಧವಾಗಿರ್ತೇವೋ ಅಥವಾ ಪರವಾಗಿರ್ತೇವೋ ಆ ಒಂದು ತಾಳ್ಮೆ ನಮ್ಮಲ್ಲಿ ಹೇಗಿರ್ತದೆ ಎಂಬುದಾಗಿ ಅದು ನಮ್ಮನ್ನ ನಾವು ಯೋಚನೆ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ಅದಾಗಿರ್ತದೆ. ಅದೇ ರೀತಿ ಗಲಾತಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ಗಲಾತಿಯ 6:17 ಇಲ್ಲಿ ವಾಕ್ಯ ನಮಗೆ ಏನ್ ತಿಳಿಸ್ತದೆ ನೋಡೋಣ. ಗಲಾತಿಯ 6:17 ಇಲ್ಲಿ ನಮಗೆ ವಾಕ್ಯ ತಿಳಿಸ್ತದೆ, ಇನ್ನು ಮೇಲೆ ಯಾರು ನನ್ನನ್ನ ತೊಂದರೆ ಪಡಿಸಬಾರದು, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ನೋಡಿ, ಯೇಸುವಿನ ಮುದ್ರೆಗಳು ಎಂಬುದಾಗಿ ಹೇಳುವಾಗ ಆ ಒಂದು ತಾಳ್ಮೆ ಎಂಬ ಮುದ್ರೆ, ಪರಿಶುದ್ಧತೆ ಎಂಬ ಮುದ್ರೆ, ಈ ಮುದ್ರೆಗಳನ್ನ ನಾವು ಹಾಕಿಸಿಕೊಂಡಾಗ ನೋಡಿ ಇಲ್ಲಿ ಪೌಲನು ಹೇಳುವಂತ ಮಾತು, ಇನ್ನು ಮೇಲೆ ಯಾರು ನನ್ನನ್ನ ತೊಂದರೆ ಪಡಿಸಬಾರದು, ಯಾಕಂದರೆ ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ ಎಂಬುದಾಗಿ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಯೇಸುವಿನ ಮುದ್ರೆ ಯಾರ ಮೇಲೆ ಹಾಕಿರ್ತದೋ ಅವರನ್ನ ಯಾರು ತೊಂದರೆ ಪಡಿಸುವುದಕ್ಕೆ ಅದು ಸಾಧ್ಯವೇ ಇಲ್ಲ ಎಂಬುದಾಗಿ ನಮಗೆ ಇಲ್ಲಿ ವಾಕ್ಯ ತಿಳಿಸುವಂತದ್ದಾಗಿದೆ. ಅದೇ ರೀತಿ ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಯಾಕೋಬ 1:12 ಇಲ್ಲಿ ನಮಗೆ ವಾಕ್ಯ ತಿಳಿಸ್ತದೆ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವನು, ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ಇಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಕಷ್ಟಗಳನ್ನ ಸಹಿಸಿಕೊಳ್ಳುವವನು ಧನ್ಯನು ಅಂದರೆ ಆ ಒಂದು ಕಷ್ಟ ಕರ್ತನು ಬರುವಂತ ದಿನದಲ್ಲಿ ಅನುಭವಿಸಬೇಕಾಗಿರುವಂತ ಕಷ್ಟಗಳನ್ನ ಯಾರು ಸಹಿಸಿಕೊಳ್ತಾರೋ ಅವರು ಏನಾಗಿರ್ತಾರೆ ಎಂಬುದಾಗಿ ನಾವು ನೋಡುವಾಗ ಅವರು ಧನ್ಯರಾಗಿರ್ತಾರೆ, ಅವರು ಪರಲೋಕಕ್ಕೆ ಅವರು ಬಾಧ್ಯರಾಗಿರ್ತಾರೆ ಎಂಬುದಾಗಿ ಹೇಳಿದರೂ ತಪ್ಪಾಗಲಾರದು. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುವನು ಎಂಬುದಾಗಿ. ನೋಡಿ, ಆ ಒಂದು ದೇವರಿಂದ ಪರಿಶೋಧಿತನಾದ ಮೇಲೆ ಆ ಒಂದು ಜೀವವೆಂಬ ಜಯಮಾಲೆಯನ್ನ ಅವನು ಹೊಂದುತ್ತಾನೆ. ಮತ್ತೆ ಇಲ್ಲಿ ಯಾರಿಗೆ ಆತನು ಕೊಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಸ್ವಾಮಿಯು ತನ್ನನ್ನ ಪ್ರೀತಿಸುವವರಿಗೆ ಇದನ್ನ ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ, ಆ ಜೀವವೆಂಬ ಜಯಮಾಲೆ ಯಾರಿಗೆ ಸಿಕ್ಕುತ್ತದೆ ಎಂಬುದಾಗಿ ಕೊನೆಯದಲ್ಲಿ ನಾವು ನೋಡುವಾಗೆ ಆತನು ಯಾರನ್ನ ಪ್ರೀತಿ ಮಾಡ್ತಾನೆ, ಯಾರನ್ನ ಪ್ರೀತಿಸ್ತಾನೆ ಅವರಿಗೆ ಕೊಡುವುದಕ್ಕೆ ಆತನು ವಾಗ್ದಾನ ಮಾಡಿ ಆಗಲೇ ಬರೆಸಿಟ್ಟಿದ್ದಾನೆ. ನೋಡಿ, ನಮ್ಮ ಹೆಸರುಗಳು ಏನಾದರೂ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದರೆ ನಾವು ಈ ಒಂದು ಜಯಮಾಲೆಯನ್ನ ಹೊಂದುವುದಕ್ಕೆ ನಾವು ಅರ್ಹರಾಗಿರ್ತೇವೆ. ಯಾಕಂದ್ರೆ ನಾವು ನೋಡುವಾಗ ಯಾರನ್ನ ಆತನು ಪ್ರೀತಿಸ್ತಾನೆ ಅವರಿಗೆ ಈ ಒಂದು ಜೀವವೆಂಬ ಜಯಮಾಲೆಯನ್ನ ಆತನು ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ ಎಂಬುದಾಗಿ ನಮಗೆ ಇಲ್ಲಿ ನೋಡ್ತೇವೆ. ಕಷ್ಟವನ್ನ ಸಹಿಸಿಕೊಳ್ಳುವವರು ಧನ್ಯರು. ಯಾರು ಆತನು ಬರುವಂತ ದಿನದಲ್ಲಿ ಕಷ್ಟಗಳನ್ನ ಸಹಿಸಿಕೊಳ್ತಾರೋ ಅವರು ಆತನಲ್ಲಿ ಧನ್ಯರಾಗಿರ್ತಾರೆ. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುತ್ತಾನೆ ಮತ್ತು ಸ್ವಾಮಿ ತನ್ನನ್ನ ಪ್ರೀತಿಸುವವರಿಗೆ ಅದನ್ನ ವಾಗ್ದಾನ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ. ಸ್ವಾಮಿ ಯಾರನ್ನ ಪ್ರೀತಿ ಮಾಡ್ತಾ ಇದ್ದಾನೋ ಅವರಿಗೆ ಕೊಡುವುದಕ್ಕಾಗಿ ಆ ಒಂದು ವಾಗ್ದಾನವನ್ನ ಮಾಡಿ ಆ ಒಂದು ಜಯಮಾಲೆಯನ್ನ ಆತನು ಇಟ್ಟಿದ್ದಾನೆ. ಯಾಕಂದ್ರೆ ಆ ಒಂದು ಕಷ್ಟವನ್ನ ಆತನು ಬರುವಂತ ಸಮಯದಲ್ಲಿ ಆ ಹಿಂಸೆಯನ್ನ ಆ ಒಂದು ಕಷ್ಟವನ್ನ ಯಾರು ಸಹಿಸಿಕೊಳ್ತಾರೋ, ಯಾರು ತಾಳಿಕೊಳ್ತಾರೋ ಅವರಿಗೆ ಆ ಒಂದು ಜಯಮಾಲೆಯನ್ನ ಕೊಡುವುದಕ್ಕೆ ಆತನು ಸಿದ್ಧ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ನಮಗೆ ವಾಕ್ಯ ತಿಳಿಸ್ತದೆ. ಅದೇ ರೀತಿ ನಾವು ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. 2 ತಿಮೋತಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವ ಹಾಗೆ ಇಲ್ಲಿ ನಮಗೆ ವಾಕ್ಯ ಏನ್ ತಿಳಿಸ್ತದೆ ಎಂಬುದಾಗಿ ನಾವು ನೋಡುವಾಗ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು ಎಂಬುದಾಗಿ. ನಾವು ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸಬೇಕೆಂಬುದಾಗಿ.
ನಾವು ಜೀವಿಸಿದಾಗ ಮಾತ್ರ ನಮಗೆ ಹಿಂಸೆಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಾಂದ್ರೆ ನಿಮಗೆ ಈ ದಿನ ಹಿಂಸೆಗಳು ಇಲ್ಲ ಎಂಬುದಾಗಿ ನಾವು ನೋಡುವಾಗ, ನೀವು ಸುಖದ ನಾನು ಮೊದಲೇ ಹೇಳಿದ ಹಾಗೆ ಸುಖದ ಸುಪ್ಪತ್ತಿಗೆಯಲ್ಲಿ ನೀವು ಇದ್ದೀರಿ ಎಂಬುದಾಗಿ ನೀವು ನೆನೆಸುವುದೇ ಆದರೆ ನೀವು ಸದ್ಭಕ್ತರಾಗಿ ನೀವು ಜೀವಿಸ್ತಾ ಇಲ್ಲ. ಸದ್ಭಕ್ತರಾಗಿ ನೀವು ಕರ್ತನ ಒಟ್ಟಿಗೆ ಜೀವಿಸ್ತಾ ಇಲ್ಲ ಎಂಬುದೇ ಆ ಒಂದು ಕಾರಣವಾಗಿರ್ತದೆ. ನೀವು ಏನು ಹಿಂಸೆಗಳನ್ನ ಪಡುತ್ತಾ ಇದ್ದೀರಿ, ಇಲ್ಲಿ ವಾಕ್ಯ ಅದೇ ಹೇಳ್ತದೆ 2 ತಿಮೋಥಿ 3:12ರಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುತ್ತಾರೆ ಎಂಬುದಾಗಿ. ನೀವೇನಾದ್ರೂ ಈ ದಿನ ಸದ್ಭಕ್ತರಾಗಿ ನೀವು ಜೀವಿಸಬೇಕೆಂಬುದಾಗಿ ಮನಸ್ಸು ಮಾಡಿದ್ದರೆ, ನೀವು ಹಿಂಸೆಗೆ ಒಳಗಾಗ್ತೀರಿ. ಆ ಹಿಂಸೆ ಯಾರಿಗಿದೆಯೋ ಅವರು ಕರ್ತನನ್ನ ಅವರು ಪ್ರೀತಿ ಮಾಡ್ತಾರೆ. ಕರ್ತನು ಅವರನ್ನ ಪ್ರೀತಿ ಮಾಡ್ತಾನೆ. ಅವರಿಗೆ ಕೊನೆಯಲ್ಲಿ ಆ ಒಂದು ಜೀವವೆಂಬ ಜಯಮಾಲೆಯನ್ನ ಆತನು ಇಟ್ಟಿದ್ದಾನೆ ಎಂಬುದಾಗಿ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಅಂದ್ರೆ ಆತನಲ್ಲಿ ನಾವು ಸದ್ಭಕ್ತರಾಗಿ ಜೀವಿಸುವುದಕ್ಕೆ ನಾವು ಮನಸ್ಸು ಮಾಡಿದರೆ, ನಾವು ಜೀವವೆಂಬ ಜಯಮಾಲೆಯನ್ನ ನಾವು ಹೊಂದುವಂತವರಾಗಿದ್ದೇವೆ. ನಮ್ಮ ತಾಳ್ಮೆ ಹೇಗಿದೆ ಎಂಬುದಾಗಿ ನಾವು ನೋಡುವಾಗ, ಈ ಒಂದು ಶಿಷ್ಯರನ್ನ ನಾವು ನೋಡ್ತಾ ಬಂದ್ವಿ 6ನೇ ಅಧ್ಯಾಯ 66ನೇ ವಚನದಲ್ಲಿ. ಆ ಶಿಷ್ಯರು ಏಕೆ ವಾಪಸ್ ಅವರು ಹಿಂಜರಿದು ಹೋದರು ಎಂಬುದಾಗಿ ನಾವು ನೋಡುವಾಗ, ಕರ್ತನು ಅವರ ಒಟ್ಟಿಗೆ ಇದ್ದು ಅಷ್ಟು ವರ್ಷಗಳು 3.5 ವರ್ಷಗಳು ಆತನ ಒಟ್ಟಿಗೆ ಇದ್ದರೂ ಕೂಡ ಅವರು ಹಿಂಜರಿವಿಕೆಯನ್ನ ನಾವು ನೋಡ್ತೇವೆ. ಅವರಿಗೆ ಉಂಟಾದಂತಹ ಒಂದು ಸಮಸ್ಯೆ. ಆತನನ್ನ ಶಿಲುಬೆಗೆ ಹಾಕಿ ಆತನು ಆ ಒಂದು ಸಮಾಧಿಯಲ್ಲಿ ಇಟ್ಟು 3ನೇ ದಿನ ಆಗಿರ್ತದೆ. 3ನೇ ದಿನ ಇನ್ನು ಆಗಿರುವುದಿಲ್ಲ. 1ನೇ ದಿನದಲ್ಲೇ ಅವರೆಲ್ಲರೂ ಹೋಗಿ ಆ ಒಂದು ಮನೆಯಲ್ಲಿ ಬಾಗಿಲನ್ನ ಕದವನ್ನ ಹಾಕಿಕೊಂಡು ಒಳಗಡೆ ಇರುವುದನ್ನ ನಾವು ನೋಡ್ತೇವೆ. ಯಾಕಂದ್ರೆ ಆ ಒಂದು ಭಯದಿಂದ ನಮಗೇನಾದರೂ ನಾಳೆ ದಿನ ಇದೇ ರೀತಿಯಾದಂತ ಒಂದು ಹಿಂಸೆಯನ್ನ ಆ ಒಂದು ಶಿಲುಬೆಗೆ ನಮ್ಮನ್ನ ಏನಾದ್ರು ಹಾಕುತ್ತಾರೋ ಏನೋ ಈ ಯಹೂದ್ಯರು ಎಂಬುದಾಗಿ ನೆನೆಸಿ ಅವ್ರು ಏನ್ ಮಾಡ್ತಾರೆ, ಆ ಒಂದು ಬಾಗಲನ್ನ ಕದವನ್ನ ಹಾಕಿಕೊಂಡು ಒಳಗಡೆ ಭಯದಿಂದ ಆ ಒಂದು ಜೀವಿತವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆತನು ಹೇಳಿದ್ದಾನೆ, ನಾನು ಈ 3ನೇ ದಿನದಲ್ಲಿ ಎದ್ದು ಬರ್ತೇನೆ, ನಾನು ತಂದೆಯ ಬಳಿ ಹೋಗುತ್ತೇನೆ ಎಂಬುದಾಗಿ. ಇದನ್ನೆಲ್ಲ ಆತನ ಜೊತೆಯಲ್ಲಿ ಇದ್ದುಕೊಂಡು ಕೇಳಿಸಿಕೊಂಡಂತ ಶಿಷ್ಯರೇ ಆ ಒಂದು ಸಮಯದಲ್ಲಿ ಆ ಒಂದು ಜೀವದ ಭಯದಿಂದ ಇದ್ದಂತ ಸಮಯವನ್ನು ನಾವು ನೋಡುವಾಗ, ಈ ದಿನಮಾನಗಳಲ್ಲಿ ನಮ್ಮ ಒಂದು ಸ್ಥಿತಿ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ, ನಾವು ಅವರಿಗಿಂತ ಹೆಚ್ಚಾಗಿ ಭಯದಲ್ಲಿದ್ದರೂ ಕೂಡ ಆತನನ್ನ ನಾವು ಪ್ರಸಿದ್ಧಿ ಪಡಿಸಬೇಕು. ಆತನಿಗೆ ತಾಳ್ಮೆಯಿಂದ ಇರಬೇಕು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ನಾವು ಜೀವಿಸಬೇಕು. ಸದ್ಭಕ್ತರಾಗಿ ಜೀವಿಸಿಕೆ ಯಾರು ಪ್ರಯತ್ನ ಪಡ್ತಾರೋ ಅವರೆಲ್ಲರೂ ಹಿಂಸೆಗೆ ಒಳಗಾಗುತ್ತಾರೆ ಎಂಬುದಾಗಿ ವಾಕ್ಯ ನಮಗೆ ಹೇಗೆ ತಿಳಿಸ್ತದೆ. ಮತ್ತು ಈ ಒಂದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡಿದ ಹಾಗೆ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು ಎಂಬುದಾಗಿ. ಆ ಒಂದು ದಿನದಲ್ಲಿ ಕಷ್ಟವನ್ನು ಯಾರು ಸಹಿಸಿಕೊಳ್ತಾರೋ ಅವನು ಧನ್ಯನಾಗಿರ್ತಾನೆ. ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನ ಹೊಂದುತ್ತಾನೆ. ಸ್ವಾಮಿಯು ತನ್ನನ್ನ ಪ್ರೀತಿಸುವವರಿಗೆ ಆ ಒಂದು ಜಯಮಾಲೆಯನ್ನ ಅವನು ಕೊಡುವುದಕ್ಕೆ ವಾಗ್ದಾನ ಮಾಡಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ವಾಕ್ಯಗಳನ್ನೆಲ್ಲ ನಾವು ನೋಡುವಾಗ, ಆ ಒಂದು 666 ಎಂಬುದಾಗಿ ನಾವು ನೋಡುವಾಗ, ಆ ಒಂದು ಅಂಕೆಯನ್ನ ನಾವು ನೋಡುವಾಗ ಇಲ್ಲಿ ನಮಗೆ ವಾಕ್ಯ ತಿಳಿಸ್ತದೆ 13ನೇ ಅಧ್ಯಾಯ 18ನೇ ವಚನದಲ್ಲಿ, ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನ ಎಣಿಸಲಿ, ಅದು ಒಬ್ಬ ಮನುಷ್ಯನನ್ನ ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದಾಗಿ ನಮಗೆ ಇಲ್ಲಿ ಪ್ರಕಟಣಾ ಗ್ರಂಥದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಯೋಹಾನನ ಮುಖಾಂತರ ಕರ್ತನು ಬರೆಸಿಟ್ಟಿರುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಇದನ್ನ ನಾವು ನೋಡುವಾಗ ಆ ದಿನದಲ್ಲಿ ಆಗುವಂತ ಹಿಂಸೆ, ಯೋಹಾನ 16:33 ಕರ್ತನು ಹೇಳಿದ ರೀತಿಯಲ್ಲಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಈ ವಾಕ್ಯಗಳೆಲ್ಲ ನಮಗೆ ಪ್ರತಿನಿತ್ಯ ನಾವು ಓದ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ. ಆದರೂ ಕೂಡ ನಮಗೇನಾದರೂ ಒಂದು ಹಿಂಸೆ ಸ್ಟಾರ್ಟ್ ಆದ್ರೆ ಅಥವಾ ನಮಗೇನಾದ್ರೂ ತೊಂದರೆಗಳು ಸ್ಟಾರ್ಟ್ ಆದ್ರೆ ನಾವು ಕರ್ತನನ್ನ ಬೊಂಕುವಂತವ್ರು ನಾವು ಆಗಿರ್ತೇವೆ. ಪೇತ್ರನು ಬೊಂಕಿದ ರೀತಿಯಲ್ಲೇ ನಾವು ಕೂಡ ಆತನನ್ನ ಬೊಂಕುವಂತವರಾಗಿದ್ದೇವೆ. ಆದ್ರೆ ಬೊಂಕುವಂತದ್ದು ಆತನಿಗೆ ವಿರುದ್ಧವಾಗಿ ನಡೆಯುವಂತದ್ದಾಗಿದೆ. ಎಷ್ಟೇ ಕಷ್ಟ ಬಂದರು, ಎಷ್ಟೇ ಸಮಸ್ಯೆ ಬಂದರು, ಈ ದಿನ ಅನೇಕರಿಗೆ ಆರೋಗ್ಯದಲ್ಲಿ ಕಷ್ಟ ಇರಬಹುದು, ಅಥವಾ ಕುಟುಂಬದಲ್ಲಿ ಕಷ್ಟವಿರಬಹುದು, ಉದ್ಯೋಗದಲ್ಲಿ ಕಷ್ಟವಿರಬಹುದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಷ್ಟವಿರಬಹುದು. ಈ ರೀತಿ ಅನೇಕರು ದೇವರ ಮಕ್ಕಳು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ಈ ಲೋಕವನ್ನ ನಾನು ಜಯಿಸಿದ್ದೇನೆ ಎಂಬುದಾಗಿ ಕರ್ತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಇದನ್ನೆಲ್ಲ ನಾವು ನೋಡುವಾಗ ನಮ್ಮ ಸ್ಥಿತಿ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ, ಅದೇ 14ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 12ನೇ ವಚನದಲ್ಲಿ ತಿಳಿಸಿದ ಹಾಗೆ, ಇದರಲ್ಲಿ ದೇವರ ಆಜ್ಞೆಗಳನ್ನ, ಯೇಸುವಿನ ಮೇಲನ ನಂಬಿಕೆಯನ್ನ ಕೈಕೊಂಡು ನಡೆಯುತ್ತಿರುವ ದೇವಜನರ ತಾಳ್ಮೆಯು ತೋರಿ ಬರುತ್ತದೆ ಎಂಬುದಾಗಿ. ಕೊನೆಯಲ್ಲಿ ನಮ್ಮ ತಾಳ್ಮೆ ಹೇಗಿದೆ, ಕರ್ತನು ಬರುವಂತ ದಿನದಲ್ಲಿ ಆಗುವಂತಹ ಒಂದು ಘಟನೆಗಳನ್ನ ನಾವು ನೋಡುವಾಗ ನಮ್ಮ ತಾಳ್ಮೆ ಹೇಗಿದೆ, ನಾವು ತಾಳಿಕೊಂಡು ಈ ಒಂದು ಕಾರ್ಯವನ್ನ ಮಾಡಿ ಕರ್ತನ ಬಳಿಗೆ ನಾವು ಹೋಗ್ತೇವೆ,
ಕರ್ತನು ಹೇಳಿದ್ದಾನಲ್ಲ, ನಾನು ತಿರುಗಿ ಬಂದು ನಾನು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ ಹೇಳಿ ಆತನು ಮತ್ತೊಮ್ಮೆ ಬರುವ ರಾಜಾಧಿರಾಜನು ಕರ್ತಾಧಿ ಕರ್ತನು ಆತನಾಗಿದ್ದಾನೆ. ಆತನ ಬರೋಣವನ್ನ ನಾವು ಹಾರೈಸುವಂತವರು ನಾವಾಗಿರ್ಬೇಕು. ಆತನ ಬರೋಣವನ್ನ ನಾವು ದೃಷ್ಟಿಸುವಂತವರಾಗಿರ್ಬೇಕು. ಯಾಕಂದ್ರೆ ಆತನು ಹೇಳಿ ಹೋಗಿರುವಂತದ್ದೇ ಅದು. ನಾನು ತಿರುಗಿ ಬಂದು ನಾನು ನಿಮ್ಮನ್ನ ಕರೆದುಕೊಂಡು ಹೋಗುತ್ತೇನೆ. ಈ ಮಾತನ್ನ ಯಾರು ಹೇಳುವುದಕ್ಕೆ ಸಾಧ್ಯವಿಲ್ಲ. ನನ್ನ ಜೊತೆ ಇರಬೇಕು ಎಂಬುದಾಗಿ ಕರ್ತನು ಆಶಿಸುವಂತ ದೇವರು ಆತನಾಗಿದ್ದಾನೆ. ಆತನು ನಮ್ಮನ್ನ ಜೊತೆಲಿ ಇಟ್ಟುಕೊಳ್ಳಬೇಕು ಎಂಬುದಾಗಿ ಆತನು ಇಷ್ಟಪಟ್ಟಿದ್ದಾನೆ. ಆತನು ಸಂತೋಷವುಳ್ಳವನಾಗಿದ್ದಾನೆ. ಆತನ ಜೊತೆಯಲ್ಲಿ ಇರುವುದಕ್ಕೆ ಯಾರಿಗೆ ಮನಸ್ಸಿದೆ ಎಂಬುದಾಗಿ ನಾವು ಈಗಲೇ ಯೋಚನೆ ಮಾಡಿ, ಆ ಒಂದು ಹಿಂಸೆ, ಕಷ್ಟ, ಸಮಸ್ಯೆಗಳು ಬಂದಾಗಿ ಕೂಡ ನಾವು ಎದೆಗುಂದದೆ ಆತನ ಮಕ್ಕಳಾಗಿ ಭಯಭಕ್ತಿಯಲ್ಲಿ ಜೀವಿಸಿ, ಆತನ ಮೆಚ್ಚುಗೆಯ ಜೀವಿತವನ್ನ ಜೀವಿಸಿ, ನಾವು ನೋಡುವಾಗ ಇಲ್ಲಿ ದೇವ ಜನರ ತಾಳ್ಮೆ ತೋರಿ ಬರುತ್ತದೆ ಎಂಬುದಾಗಿ, ಕೊನೆಯಲ್ಲಿ ನಮ್ಮ ತಾಳ್ಮೆ ಹೇಗಿದೆ ಎಂಬುದಾಗಿ ಆ ಒಂದು ಕೊನೆಯ ದಿನಗಳಲ್ಲಿ ತೋರಿ ಬರುತ್ತದೆ ಎಂಬುದಾಗಿ ನಾವು ನೋಡುವ ಹಾಗೆ ನಮ್ಮ ಸ್ಥಿತಿ ಏನಾಗಿರ್ತದೆ ಕೊನೆಯ ದಿನದಲ್ಲಿ, ಕರ್ತನ ಬರುವಂತ ದಿನದಲ್ಲಿ ಏನಿರ್ತದೆ ಎಂಬುದಾಗಿ ನಾವು ನೋಡುವ ಹಾಗೆ ನಮ್ಮ ದೇವ ಜನರ ಒಂದು ತಾಳ್ಮೆ ಅದು ಸದಾಕಾಲವೂ ಆತನ ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿ ಇರ್ಲಿ ಎಂಬುದಾಗಿ ನಾವು ಆಶಯ ಪಡುವಂತವರಾಗಿರೋಣ. ದೇವರು ಈ ವಾಕ್ಯಗಳನ್ನ ನಮಗೆ ಆಶೀರ್ವದಿಸಲಿ.